ನಮ್ಮಲ್ಲಿ 9 ಧಾನ್ಯಗಳನ್ನ ಸೇರಿ ಸಿರಿಧಾನ್ಯ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ರಾಗಿ, ನಮಗೆಲ್ಲ ಗೊತ್ತಿರೋದೆ. ಇದು ರಾಗಿ, ಇದು ರಾಗಿ ಬಿಟ್ಟರೆ ಇದರಲ್ಲಿ ರಾಗಿನಲ್ಲಿ ಯಥೇಚ್ಛವಾಗಿ ನಾವು ಕ್ಯಾಲ್ಶಿಯಂ ಅಂಶ, ಸುಣ್ಣದ ಅಂಶ ಅಂತೀವಿ, ತುಂಬ ಯಥೇಚ್ಛವಾಗಿರೋದು. ಎಲ್ಲ ಸಿರಿಧಾನ್ಯ ಮತ್ತು ಇತರೆ ರಾಗಿ, ಅಕ್ಕಿ, ಗೋಧಿಗೆಲ್ಲ ನಾವು ಕಂಪೇರ್ ಮಾಡಿದ್ರೆ ರಾಗಿನಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಮ್ಮು ಮತ್ತು ನಾರಿನಂಶ ಹೆಚ್ಚಿದೆ. ಸೊ ನಾವು ಒಂದು ಪಟ್ಟು ಇದರಲ್ಲಿದೆ ಅಂದರೆ ಬೇರೆ ಧಾನ್ಯಗಳಲ್ಲಿ ಒಂದು ಪಟ್ಟಿದೆ ಕ್ಯಾಲ್ಶಿಯಮ್ಮು, ಈ ರಾಗಿನ ನಮಗೆ 30-40 ಪಟ್ಟು ಹೆಚ್ಚಿದೆ ಕ್ಯಾಲ್ಶಿಯಮ್ಮು. ಸೊ ಕ್ಯಾಲ್ಶಿಯಮ್ ಹೆಚ್ಚಿರೋದ್ರಿಂದ ಈ ಮೂಳೆ ಬೆಳವಣಿಗೆಗಾಗಲಿ ಮತ್ತು ಕಾಲು ನೋವು, ಮೂಳೆ ನೋವು, ಬೆನ್ನು ನೋವು ಇವಕ್ಕೆಲ್ಲ ತುಂಬ ಒಳ್ಳೆಯ ಆಹಾರ. ಅದು ಬಿಟ್ಟರೆ ನೆಕ್ಸ್ಟು ಇದು ಸಜ್ಜೆ. ಇದರಲ್ಲೂ ಅಷ್ಟೇ ನಾರಿನಾಂಶ ಮತ್ತು ಪ್ರೋಟೀನ್ ಅಂಶ ಹೆಚ್ಚಿದೆ. ಇದು ಸಜ್ಜೆ, ಇದನ್ನು ನಾವು ಇಂಗ್ಲೀಷಲ್ಲಿ ಬಾಜ್ರಾ ಅಂತ ಕರಿತೀವಿ. ಸೊ ಅದೇ ರೀತಿ ಇದು ಸಾಮೆ, ಊದುಲು ಅಂದರೆ ಬಾರ್ನೈಡ್ ಮಿಲೆಟ್ ಅಂತ ಕರಿತೀವಿ. ಈ ಎಲ್ಲ ಸಿರಿಧಾನ್ಯ ಕಂಪೇರ್ ಮಾಡಿದ್ರೆ ನಾರಿನಂಶ ಊದುಲು ಮತ್ತು ಕೊರಲೆನಲ್ಲಿ ಹೆಚ್ಚಾಗಿದೆ. ಮತ್ತು ಇದು ತಿನ್ನೋದ್ರಿಂದ ಬೊಜ್ಜು ಶೇಖರಣೆ ತುಂಬ ಕಡಿಮೆ ಇರುತ್ತೆ ಮನುಷ್ಯ. ಸೊ ಅದಕ್ಕೆ ಇದು ತುಂಬ ಒಳ್ಳೆಯದು. ಅದೇ ರೀತಿ ಇದು ಸಾಮೆ ಅಂದರೆ ನಾವು ಲಿಟ್ಲ್ ಮಿಲೆಟ್ ಅಂತ ಕರಿತೀವಿ. ಈ ಲಿಟ್ಲ್ ಮಿಲೆಟ್ಟು ಇದರಲ್ಲೂ ಮತ್ತು ಪ್ರೋಟೀನ್ ಅಂಶ ಹೆಚ್ಚಿದೆ, ಅದೇ ರೀತಿ ನಾರಿನಂಶ ಹೆಚ್ಚಿದೆ. ಇದನ್ನು ತಿನ್ನೋದ್ರಿಂದ ಈ ಹೆಣ್ಮಕ್ಳು ಸಮಸ್ಯೆಗಳು, ಮುಟ್ಟಿನ ನಂತರ ಸಮಸ್ಯೆ ಬರೋದು, ಬೇರೆ ಸಮಸ್ಯೆಗಳು, ಅದು ತುಂಬ ಒಳ್ಳೆಯದು. ಹೆಣ್ಮಕ್ಳು ಇದನ್ನು ಕನ್ಸಂಪ್ಷನ್ ಮಾಡೋದ್ರಿಂದ ತುಂಬ ಕಾಯಿಲೆನ ಅವರು ಅವಾಯ್ಡ್ ಮಾಡ್ಬೋದು. ಅದೇ ರೀತಿ ಇದು ಬರಗು, ಇದನ್ನು ನಾವು ಇಂಗ್ಲೀಷಲ್ಲಿ ಪ್ರೋಸೋ ಮಿಲೆಟ್ ಅಂತ ಕರಿತೀವಿ. ಈ ಬರಗುನಲ್ಲೂ ಹೆಚ್ಚು ಪ್ರೋಟೀನ್ ಅಂಶ ಇದೆ, ಅದೇ ರೀತಿ ನಾರಿನಂಶ ಮತ್ತು ಖನಿಜಾಂಶಗಳು, ಮಿನರಲ್ಸು ಹೆಚ್ಚಿದೆ ಇದರಲ್ಲಿ. ಸೊ ನಾವು ಮಕ್ಳಿಗೂ ಸಾಮೆ ಮತ್ತು ಬರಗುನ ಹೆಚ್ಚಾಗಿ ಕೊಡ್ಬೋದು, ಒಳ್ಳೆಯದು ರಾಗಿ ಜೊತೆಗೆ. ಇದು ಜೋಳ, ಸೋರ್ಗಮ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಪ್ರೋಟೀನು, ನಾರಿನಂಶ ಮತ್ತು ಮಿನರಲ್ಸು, ಖನಿಜಾಂಶಗಳು ಹೆಚ್ಚಾಗಿದೆ. ಅದೇ ರೀತಿ ಇದು ಹಾರ್ಕ, ಕೊಡೋ ಮಿಲೆಟ್ ಅಂತೀವಿ. ಇದು ಕೊಡೋ ಮಿಲೆಟ್ ಮುಂಚೆಯಿಂದನೂ ನಮ್ಮ ರೈತರು ತಿಂತಾ ಇದ್ದಾರೆ. ಇದು ಅಷ್ಟೇ ನಾರಿನಂಶ ಹೆಚ್ಚಿರೋದ್ರಿಂದ ಬೊಜ್ಜು ಶೇಖರಣೆ ಮಾಡೋದು ಕಡಿಮೆ ಮಾಡುತ್ತೆ, ತುಂಬ ಒಳ್ಳೆಯ ಆಹಾರ ಇದು. ಅದೇ ರೀತಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಮೆಗ್ನೀಷಿಯಮ್ ಕಂಟೆಂಟು ಜಾಸ್ತಿ ಇದೆ ಇದರಲ್ಲಿ, ಕೊಡೋ ಮಿಲೆಟಲ್ಲಿ. ಅದೇ ರೀತಿ ಇದು ನವಣೆ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರಿತೀವಿ. ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರಿತೀವಿ. ಇದರಲ್ಲಿ ಇದು ಥರ ಬರಗು ಥರ ಇದರಲ್ಲೂ ಪ್ರೋಟೀನ್ ಅಂಶ ಹೆಚ್ಚಿದೆ ನಮಗೆ. ಮಕ್ಕಳಿಗೂ ಮತ್ತು ವಯಸ್ಕರಿಗೂ ತುಂಬ ಒಳ್ಳೆಯದು ಇದನ್ನು ಸೇವನೆ ಮಾಡೋದು. ಅದೇ ರೀತಿ ಇದು ಕೊರ್ಲೆ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಕೊರ್ಲೆಗೆ ಹೆಚ್ಚಿನ ಬೇಡಿಕೆ ಇದೆ. ಇದರಲ್ಲಿ ಎಲ್ಲ ನಾವು ಸಿರಿಧಾನ್ಯ ಕಂಪೇರ್ ಹೆಚ್ಚು ನಾರಿನಂಶ ಇರೋದು ಕೊರ್ಲೆನಲ್ಲಿ. ಮತ್ತು ಈ ಡಯಾಬಿಟಿಸ್ ಕಾಯಿಲೆ ಇರೋದು ತುಂಬ ಒಳ್ಳೆಯದು. ಈ ರಕ್ತದಲ್ಲಿ ಸಕ್ಕರೆ ಅಂಶ ಬಿಡುಗಡೆ ಮಾಡೋ ಪ್ರಮಾಣ ತುಂಬ ಕಡಿಮೆ ಇದೆ ಇದನ್ನು ತಿನ್ನೋದ್ರಿಂದ. ಸೊ ಡಯಾಬಿಟಿಸು, BP ಎಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಈ ಥರ ಎಲ್ಲ ಸಿರಿಧಾನ್ಯಗಳಲ್ಲೂ ಒಂದೊಂದು ಮುಖ್ಯ ಖನಿಜಾಂಶಗಳಿದೆ, ನಾರಿನಂಶ, ಕ್ಯಾಲ್ಶಿಯಮ್ ಇರ್ಬೋದು, ಮೆಗ್ನೀಷಿಯಮು, ಮಿನರಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಇತರೆ ರಾಗಿ, ಅಕ್ಕಿ ಮತ್ತು ಗೋಧಿಗಿನ ಯಥೇಚ್ಛವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಬಳಸೋದ್ರಿಂದ ನಾವು ಕಾಯಿಲೆ ಇರ್ಬೋದು, ಈ ಡಯಾಬಿಟಿಸು, BP ಇರೋರೆಲ್ಲ ಕಡಿಮೆ ಮಾಡ್ಬೋದು. ಸೊ ಇದನ್ನು ಬಳಸಿ ಅಂತ ಹೇಳ್ತೀವಿ ಮುಂದಿನ ದಿನಗಳಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.